ಶ್ರೀಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯಗುರುಭ್ಯೋ ನಮಃ ಶ್ರೀವೇದವ್ಯಾಸಾಯ ನಮಃ ಹರಿ ಓಂ ಸೃಷ್ಟಿಸ್ಥಿತ್ಯಪ್ಯೇಹ ನಿಯತಿರ್ಷಮೋ ಬಂಧಮೋಕ್ಷಾಶ್ಚ ಯಸ್ಮಾತ್ ಹಸ್ಯ ಶ್ರೀಬ್ರಹ್ಮರುದ್ರಪ್ರಭೃತಿನರದ್ವೇಷ್ಟ್ವಾತ್ಮಕಸ್ಯ ವಿಷ್ಣೋರ್ವಸ್ತಾ ಸಮಸ್ತಾಃ ಸಕಲಗುಣನಿಧಿಃ ಸರ್ವದೋಷವ್ಯಪೇತಃ ಪೂರ್ಣಾನಂದ ಅವ್ಯಯೋ ಯೋ ಗುರುರ್ವಿಪರಮಶ್ಚಿಂತಯೇತಂ ಮಹಾಂತಂ ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷು ವಿಘ್ನಸ್ವರಾಟ್ तेने ब्रह्मरुधाय आदिकवीं हन्तयं सूरयः तेजो वारिमृधं यथा विनिमयो यत्र सर्गो मृषा धाम्ना स्वेन सदा निरस्तकुहकं सत्यं परं धीमहि यां यां परेषु वरदैव करोति लीलां तां तां करोत्यन तथैव रमापि देवी नैतावतः स परमस्य तथा रमायाः दूषोणुरप्यन विचिन्त्य उरुप्रभूयत् बुद्धिर्बलं यशोधैर्यं निर्भयत्वम् अरोगता अजाड्यं वाक्पटुत्वं च हनुस्मरणात् भवेत् भवति यदनुभावादिडमुकोऽपि वाग्मी जडमतिरभिजन्तर्जायते प्राज्ञमौलिः सकलवचनचेतो देवता भारती सा मम वचसतां सन्निधिं मानसे च ललितचन्द्रनिभानतसुष्मतिं शिवपदं शिवं स्मरतां शिवम् यस्य वाक्कामधेनुर्नः कामितार्थान् प्रयच्छति सेवेतं जययोगीन्द्रं कामवाणः चिदं सदा सत्याभिज्ञकराब्धोत्तान् पञ्चाशद्वर्षपूजकान् सत्यप्रमदतीर्थार्यान् नौमिन्याय सुधारतान् समाश्रयद्गुरुं भक्त्या महाविश्वासपूर्वकं निक्षिपे सर्ववारांश्च गुरो श्रीपादपङ्कजे श्रीगुरुभ्यो नमः हरिः ओಂ हरिः ओಂ हरिः ओಂ. ವೇದವ್ಯಾಸದೇವರು ಕಥಾಪ್ರಸಂಗದ ನಿರೂಪಣೆಯನ್ನು ಮಾಡಿದ್ದಾರೆ. ಶ್ರೀಮದ್ಭಾಗವತ ಪುರಾಣಗಳ ರಾಜ ಎಂಬುದಾಗಿ ನಿರೂಪಣೆಯನ್ನು ಮಾಡಿದೆ. ಅಂತಹ ಶ್ರೇಷ್ಠವಾದ ಗ್ರಂಥ ಶ್ರೀಮದ್ಭಾಗವತ. ಸೂತಾಚಾರ್ಯರು ಮತ್ತು ಶೌನಕಾದಿಗಳ ಸಂವಾದ ರೂಪವೇ ಶ್ರೀಮದ್ಭಾಗವತ ಎಂಬುದಾಗಿ ಹೇಳ್ತಾರೆ. ಸನಕಾದಿಗಳು ನಾರದರ ಸಂವಾದ ರೂಪವೇ ಶ್ರೀಮದ್ಭಾಗವತ. ಶುಕಾಚಾರ್ಯರು ಮತ್ತು ಪರೀಕ್ಷಿತ್ ಮಹಾರಾಜ ಸಂವಾದವೇ ಶ್ರೀಮದ್ಭಾಗವತ. ವಿದುರ ಮತ್ತು ಮೈತ್ರೇಯರ ಸಂವಾದವೇ ಶ್ರೀಮದ್ಭಾಗವತ ಎಂಬುದಾಗಿ ನಿರೂಪಣೆಯನ್ನು ಮಾಡಿದ್ದಾರೆ. 12 ಸ್ಕಂದಗಳಲ್ಲಿ ಬರುವಂತಹ ಶ್ರೇಷ್ಠ ಚರಿತ್ರೆಗಳು ಅದ್ಭುತವಾದದ್ದು. ಪರಮಾತ್ಮ ಚರಿತ್ರೆ ಜೊತೆಗೆ ಪರಮಾತ್ಮನ ಭಕ್ತರ ಚರಿತ್ರೆ ಅದ್ಭುತವಾದದ್ದು ಎಂಬುದಾಗಿ ನಿರೂಪಣೆಯನ್ನು ಮಾಡಿದ್ದಾರೆ ವೇದವ್ಯಾಸದೇವರು. ಅಂತಹ ಶ್ರೇಷ್ಠವಾಗಿರುವಂತಹ ಶ್ರೀಮದ್ಭಾಗವತ ಕಥಾಪ್ರಸಂಗ ಪ್ರಾರಂಭವಾಗಿದೆ ಎಂಬುದಾಗಿ ನಿರೂಪಣೆಯನ್ನು ಮಾಡ್ತಾ, ತೇ ಏಕದಾತು ಮುನಯಃ ಪ್ರಾತುರ್ಹುತುಹಾಸನಾಃ ಸತ್ಕೃತಂ ಸೂತಮಾಸೀನಂ ಪ್ರಪ್ರಚುರಿದ ಮಾದೃತಾಃ ಎಂಬುದಾಗಿ ಈ ಶ್ಲೋಕದ ಅಭಿಪ್ರಾಯದಲ್ಲಿ ನಿರೂಪಣೆಯನ್ನು ಮಾಡ್ತಾ ಇದ್ದಾರೆ. ತೇ ಏಕದಾತು ಮುನಯಃ ಎಂಬುದಾಗಿ ವಾಕ್ಯವನ್ನು ಪ್ರಯೋಗವನ್ನು ಮಾಡಿದ್ದಾರೆ ವೇದವ್ಯಾಸದೇವರು. ಎಲ್ಲ ಋಷಿಗಳು, ಮುನಿಗಳು, ಜ್ಞಾನಿಗಳು ಸತ್ರಯಾಗದಲ್ಲಿ ದೀಕ್ಷಿತರಾಗಿದ್ದರು. ಅಂತಹ ಋಷಿಗಳು ಸರ್ವಜ್ಞರಾಗಿದ್ದರೂ ಕೂಡ ಒಂದು ಸಲ ತಮ್ಮ ಆಶ್ರಮಕ್ಕೆ ಬಂದ ಅಂತಹ ಮಹಾನುಭಾವರು ಸೂತಾಚಾರ್ಯರು. ಸೂತಾಚಾರ್ಯ ಯಾರು ಅಂತಂದರೆ ವೇದವ್ಯಾಸದೇವರ ಮೊಮ್ಮಕ್ಕಳೇ ಸೂತಾಚಾರ್ಯರು. ಸೂತಾಚಾರ್ಯರ ತಂದೆ ಹೆಸರು ರೋಮಹರ್ಷಣರು ಎಂಬುದಾಗಿ ಹೇಳ್ತಾರೆ. ಅಂತಹ ಮಹಾನುಭಾವರು ಸೂತಾಚಾರ್ಯರು ಬಂದಿದ್ದಾರೆ. ಬಂದ ತಕ್ಷಣವೇ ಪ್ರಾತಃ ಕಾಲದಲ್ಲಿ ಅರುಣೋದಯ ಕಾಲ ಎಂಬುದಾಗಿ ಹೇಳ್ತಾರೆ. ಬ್ರಾಹ್ಮಿ ಮುಹೂರ್ತದಲ್ಲಿ ಅವರಿಗೆ ಯೋಗ್ಯವಾದ ಪೂಜೆಯನ್ನು ಮಾಡಿದ್ದಾರೆ, ಪಾದಪೂಜೆಯನ್ನು ಮಾಡಿದ್ದಾರೆ. ಅಂತಹ ಶ್ರೇಷ್ಠವಾಗಿರುವಂತಹ ಶೌನಕರ ಪೀಠದಲ್ಲಿ ಇದ್ದಂತಹ ಅನೇಕ ಮಹನೀಯರು ಆ ಪೀಠಕ್ಕೆ ಬಂದು ಸೂತಾಚಾರ್ಯರನ್ನು ಕೂಡಿಸಿದ್ದಾರೆ. ಶ್ರೇಷ್ಠವಾಗಿ ಪ್ರಾತಃ ಕಾಲದಲ್ಲಿ ಅಗ್ನಿಹೋತ್ರಾದಿಗಳನ್ನು ಮಾಡಿದ್ರಂತೆ ಎಲ್ಲ ಋಷಿಗಳು, ಮುನಿಗಳು. ಅಂತಹ ಶ್ರೇಷ್ಠವಾಗಿರುವಂಥ ಸ್ಮರಣೆಯನ್ನು ಮಾಡಿ ಸೂತಾಚಾರ್ಯರಿಗೆ ಪೂಜೆಯನ್ನು ಮಾಡಿಸಿ ನಿರೂಪಣೆಯನ್ನು ಮಾಡಿದ್ದಾರೆ. ಸಾಕ್ಷಾತ್ ಪರಮಾತ್ಮನಿಂದಲೇ ಬರೆದಿದ್ದನ್ನು ಸಾಕ್ಷಾತ್ ಶ್ರೀಮದ್ಭಾಗವತ ಉಪದೇಶವನ್ನು ಮಾಡೋದಕ್ಕೋಸ್ಕರವಾಗಿ ಸೂತಾಚಾರ್ಯರು ಬಂದಿದ್ದಾರೆ ಎಂಬುದಾಗಿ ನಿರ್ಣಯವನ್ನು ಮಾಡಿದ್ದಾರೆ. ಅಂತಹ ಶ್ರೇಷ್ಠವಾಗಿರುವಂತಹ ಗ್ರಂಥ ಶ್ರೀಮದ್ಭಾಗವತ ಎಂಬುದಾಗಿ ನಿರೂಪಣೆಯನ್ನು ಮಾಡಿದ್ದಾರೆ. ಶ್ರೇಷ್ಠ ಗ್ರಂಥ ಉಪದೇಶವನ್ನು ಮಾಡಬೇಕು ಅಂದರೆ ಸಾಮಾನ್ಯ ಆದದ್ದಲ್ಲ.
ಎಂಬುದಾಗಿ ನಿರೂಪಣೆಯನ್ನು ಮಾಡಿ ಹೇಳ್ತಾರೆ. ಅನೇಕ ಪ್ರಶ್ನೆಗಳಿಗೆ ಉತ್ತರವನ್ನು ನೀಡುವರು ಸೂತಾಚಾರ್ಯರು. ಶೌನಕಾದಿ ಮಹರ್ಷಿಗಳು ಪ್ರಶ್ನೆಯನ್ನು ಕೇಳ್ತಾರೆ, ಕೇಳಿದ್ದಾರೆ. ಉತ್ತರವನ್ನು ನೀಡುವರು ಸೂತಾಚಾರ್ಯರು. ಎಲ್ಲ ಋಷಿಗಳು ಹೇಳ್ತಾರೆ, ಶ್ರೇಷ್ಠವಾಗಿರುವಂತಹ ಈ ಪುರಾಣಗಳು ತ್ವಯಾ ಖಲು ಪುರಾಣಾನಿ ಸೇತಿಹಾಸಾನಿ ಚಾನಗ ಎಂಬುದಾಗಿ ವಾಕ್ಯವನ್ನು ತಿಳಿಸಿ ಹೇಳಿದ್ದಾರೆ. ಎಲ್ಲ ಋಷಿಗಳು ಹೇಳಿದರು, ಎಲ್ಲ ಪುರಾಣಗಳು ಕೂಡ ನಾವು ತಿಳಿದುಕೊಂಡಿದ್ದೇವೆ, ಇತಿಹಾಸ ತಿಳಿದುಕೊಂಡಿದ್ದೇವೆ, ಧರ್ಮಶಾಸ್ತ್ರಗಳು ಕೂಡ ಕಲಿತಿದ್ದೇವೆ. ಅದ್ಭುತವಾಗಿರುವಂತಹ ಈ ಶ್ರೀಮದ್ ಭಾಗವತದ ಉಪದೇಶ ಶ್ರೇಷ್ಠವಾದದ್ದು ಎಂಬುದಾಗಿ ಎಲ್ಲ ಋಷಿಗಳು ಮುನಿಗಳು ನಿರೂಪಣೆಯನ್ನು ಮಾಡಿದ್ದಾರೆ. ಧರ್ಮಶಾಸ್ತ್ರಗಳು ಯಾವುವು ಅಂದರೆ ಹೇಳ್ತಾರೆ, ಮನುಸ್ಮೃತಿ ಎಂಬುದಾಗಿ ಅನೇಕ ಗ್ರಂಥಗಳು. ಮನುಸ್ಮೃತಿ ಮಾನವರಿಂದ ಪ್ರಾರಂಭವಾಗಿದೆ ಎಂಬುದಾಗಿ ಹೇಳ್ತಾರೆ. ಮನು ಪ್ರಾರಂಭವಾಗಿದೆ. ಇನ್ನು ಅನೇಕ ಋಷಿಗಳು ಪೌರುಷೇಯವಾದ ಗ್ರಂಥಗಳನ್ನು ರಚನೆಯನ್ನು ಮಾಡಿದ್ದಾರೆ. ಗೌತಮ ಗೃಹಸೂತ್ರ ಎಂಬುದಾಗಿ ನಿರೂಪಣೆಯನ್ನು ಮಾಡಿದ್ದಾರೆ. ಆಶ್ವಲಾಯನರ ಗೃಹಸೂತ್ರ ಎಂಬುದಾಗಿ ನಿರೂಪಣೆಯನ್ನು ಮಾಡಿದ್ದಾರೆ. ಅನೇಕ ಗ್ರಂಥಗಳು, ಪೌರುಷೇಯವಾದ ಗ್ರಂಥಗಳು ಸ್ಮರಣೆಯನ್ನು ನಾವು ಮಾಡಬೇಕು. ಇತಿಹಾಸಗಳು, ಮಹಾಭಾರತದ ಪ್ರವರ್ತಕರೇ ವೇದವ್ಯಾಸ ದೇವರು. ಅಂತಹ ಪ್ರಚಾರ ಮಾಡೋದಕ್ಕೋಸ್ಕರವಾಗಿ ರೋಮಹರ್ಷಣರು ಇತಿಹಾಸದವನ್ನು ನಿರೂಪಣೆಯನ್ನು ಮಾಡಿದ್ದಾರೆ. ಅಂತಹ ಮಹಾಭಾರತವನ್ನು ರಚನೆ ಯಾವಾಗ ಮಾಡಿದರು ವೇದವ್ಯಾಸ ದೇವರು, ಆಗ ಮೈ ರೋಮಾಂಚನವಾಯಿತಂತೆ. ಆಗ ಮೈ ರೋಮಾಂಚನವಾದಾಗೆ ರೋಮಹರ್ಷಣರು ಹುಟ್ಟಿ ಬಂದಿದ್ದಾರೆ ಎಂಬುದಾಗಿ ನಿರೂಪಣೆಯನ್ನು ಮಾಡಿದ್ದಾರೆ. ಅಂತಹ ವೇದವ್ಯಾಸ ದೇವರ ಮಕ್ಕಳು ರೋಮಹರ್ಷಣರು, ಶುಕಾಚಾರ್ಯರು. ಅಂತಹ ರೋಮಹರ್ಷಣರ ಮಕ್ಕಳೇ ಸೂತಾಚಾರ್ಯರು ಎಂಬುದಾಗಿ ನಿರೂಪಣೆಯನ್ನು ಮಾಡ್ತಾರೆ. ಅಂತಹ ಪುರಾಣಗಳು 18 ಪುರಾಣಗಳನ್ನು ತಿಳಿದುಕೊಂಡಂತಹ ಮಹಾನುಭಾವರು ತ್ರಿಕಾಲ ಜ್ಞಾನಿಗಳು ಎಂಬುದಾಗಿ ನಿರೂಪಣೆಯನ್ನು ಮಾಡಿದ್ದಾರೆ. ಅಂತಹ ಭಾರತಾದಿ ಇತಿಹಾಸ ಪುರಾಣಗಳನ್ನು ನಾವು ತಿಳಿದುಕೊಳ್ಳಲೇಬೇಕು. ಇನ್ನು ಪ್ರಧಾನವಾಗಿರುವಂಥ 18 ಪುರಾಣಗಳು, ಅನೇಕ ಪುರಾಣಗಳು, ಉಪಪುರಾಣಗಳು ಬಹಳ ಇವೆ ಎಂಬುದಾಗಿ ಹೇಳ್ತಾರೆ. ಅಂತಹ ಶ್ರೇಷ್ಠವಾಗಿರುವಂಥ ಈ ವೇದ ವಿಧಾಂವಿದುಹು ಎಂಬುದಾಗಿ ಪರಾಪರ ತತ್ವಗಳನ್ನು ತಿಳಿದುಕೊಂಡಂತಹ ಮಹಾನುಭಾವರು ಸೂತಾಚಾರ್ಯರು. ಅಂತಹ ಸೂತಾಚಾರ್ಯ ನಾವು ಸ್ಮರಣೆಯನ್ನು ಮಾಡಲೇಬೇಕು. ಎಲ್ಲ ಜ್ಞಾನಿಗಳನ್ನು ನಾವು ಸ್ಮರಣೆಯನ್ನು ಮಾಡಬೇಕು. ಅಂತ ಗ್ರಂಥವನ್ನು ಪ್ರಾರಂಭವನ್ನು ಮಾಡಬೇಕಾದ್ರೆ ನಾರಾಯಣನ ಸ್ಮರಣೆ ಮಾಡಬೇಕು. ಸಾಕ್ಷಾತ್ ಪರಮಾತ್ಮ ಎಂಬುದಾಗಿ ಎಲ್ಲ ಋಷಿಗಳು ಮುನಿಗಳು ನಿರೂಪಣೆಯನ್ನು ಮಾಡಿದ್ದಾರೆ. ಅಂತಹ ಇತಿಹಾಸವನ್ನು ಪ್ರಾರಂಭವನ್ನು ಮಾಡುವವರು ಯಾರು ಅಂದರೆ ರೋಮಹರ್ಷಣರು ಎಂಬುದಾಗಿ ಹೇಳ್ತಾರೆ. ಈ ಪ್ರಸ್ತುತದಲ್ಲಿ ಪುರಾಣದ ಮಹಿಮೆಯನ್ನು ತಿಳಿಸುವವರು ಮಹಾನುಭಾವರು ಸೂತಾಚಾರ್ಯರು ಎಂಬುದಾಗಿ ನಿರೂಪಣೆಯನ್ನು ಮಾಡಿದ್ದಾರೆ. ಧರ್ಮಶಾಸ್ತ್ರಗಳು, ಶ್ರೇಷ್ಠವಾಗಿರುವಂತಹ ಧರ್ಮಶಾಸ್ತ್ರಗಳು, ಮನುಸ್ಮೃತಿ ಇವೇ ಮೊದಲಾದಂತಹ ಗ್ರಂಥಗಳನ್ನು ನಾವು ಸ್ಮರಣೆಯನ್ನು ಮಾಡಬೇಕು. ಅನೇಕ ತತ್ವಗಳನ್ನು ತಿಳಿದುಕೊಂಡಂತಹ ಮಹಾನುಭಾವರು ಸೂತಾಚಾರ್ಯರು ಎಂಬುದಾಗಿ ಇತಿಹಾಸ, ಪುರಾಣ, ಧರ್ಮಶಾಸ್ತ್ರಗಳನ್ನು ಅಧ್ಯಯನವನ್ನು ಮಾಡಿದಂತಹ ಮಹಾನುಭಾವರು ಸೂತಾಚಾರ್ಯರು ಎಂಬುದಾಗಿ ನಿರೂಪಣೆಯನ್ನು ಮಾಡಿದ್ದಾರೆ. ಅಂತಹ ಶ್ರೇಷ್ಠವಾಗಿರುವಂತಹ ಈ ಗ್ರಂಥ ಎಂಬುದಾಗಿ ತಿಳಿದುಕೊಳ್ಳಬೇಕು. ಇನ್ನು ಪ್ರಾತುರ್ಹುತಾಶನಃ ಎಂಬುದಾಗಿ ಅನೇಕ ಮಾತುಗಳು ಕೂಡ ಬಂದಿವೆ. ಪ್ರಾತಃ ಕಾಲದಲ್ಲಿ ಎಲ್ಲ ಋಷಿಗಳು ಮುನಿಗಳು ಅಗ್ನಿಹೋತ್ರಾದಿಗಳನ್ನು ಮುಗಿಸಿದವರಾಗಿ ಸೂತರಿಂದ ಸಂವಾದವನ್ನು ಪ್ರಾರಂಭವನ್ನು ಮಾಡಿದ್ದಾರೆ. ಸೋನಕರೇ ಮೊದಲಾದಂಥ ಋಷಿಗಳು, ಅಂಥ ಋಷಿಗಳು ಮುನಿಗಳು ನಾವು ಸ್ಮರಣೆಯನ್ನು ಮಾಡಬೇಕು ಎಂಬುದಾಗಿ ನಿರೂಪಣೆಯನ್ನು ಮಾಡಿದ್ದಾರೆ. ಅಂತಹ ಶ್ರೇಷ್ಠವಾಗಿರುವಂಥ ಗ್ರಂಥ ಶ್ರೀಮದ್ಭಾಗವತ ಕಥಾ ಪ್ರಸಂಗ ಪ್ರಾರಂಭವಾಗಬೇಕು ಎಂಬುದಾಗಿ ಎಲ್ಲವನ್ನೂ ಕೂಡ ಸೂತಾಚಾರ್ಯರಿಗೆ ಸೌನಕಾದಿ ಮಹರ್ಷಿಗಳು ತಿಳಿಸಿಕೊಟ್ಟಿದ್ದಾರೆ ಎಂಬುದಾಗಿ ನಾವು ಸ್ಮರಣೆಯನ್ನು ಮಾಡಬೇಕು. ಇನ್ನು ವಿಶಿಷ್ಟವಾಗಿರುವಂತಹ ಈ ತತ್ವಗಳು ವೇದ ಎಂಬುದಾಗಿ ನಿರೂಪಣೆಯನ್ನು ಮಾಡಿದ್ದಾರೆ. ಯಾನೇ ವೇದ ವಿಧಾಂ ಶ್ರೇಷ್ಠೋ ಭಗವಾನ್ ಬಾದರಾಯಣ ಎಂಬುದಾಗಿ ನಿರೂಪಣೆಯನ್ನು ಮಾಡಿದ್ದಾರೆ. ವೇದ ಎನ್ನುವ ಶಬ್ದಕ್ಕೆ ವಿಧಧಾತು ಎಂಬುದಾಗಿ ಹೇಳ್ತಾರೆ. ವಿಧಕೃತೋ ಎಂಬ ಧಾತುವಿನಿಂದ ನಿಷ್ಪನ್ನವಾಗಿದೆ ಅಂತ ವೇದ ಎಂಬುದಾಗಿ ತಿಳಿಸಬೇಕು. ಇನ್ನು ಬಾದರಾಯಣ ಒಂದು ಸಾಕ್ಷಾತ್ ವೇದವ್ಯಾಸ ದೇವರೇ
ವೇದಗಳ ವಿಭಾಗವನ್ನು ಮಾಡಿದ್ದಾರೆ. 4 ವಿಭಾಗಗಳನ್ನು ಮಾಡಿದ್ದಾರೆ. ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವವೇದ ಎಂಬುದಾಗಿ ನಿರೂಪಣೆಯನ್ನು ಮಾಡಿದ್ದಾರೆ. ಋಗ್ವೇದಕ್ಕೆ 24 ಶಾಖೆಗಳನ್ನು ಮಾಡಿದ್ದಾರೆ. ಪ್ರವರ್ತಕರು ಬಹಳ ಮಂದಿ ಇದ್ದಾರೆ. ಇನ್ನು ಯಜುರ್ವೇದಕ್ಕೆ 101 ಶಾಖೆಗಳನ್ನು ಮಾಡಿದ್ದಾರೆ. ಆಶ್ವಲಾಯನರು ಋಗ್ವೇದ, ಯಜುರ್ವೇದಕ್ಕೆ ಆಪಸ್ತಂಭ ಋಷಿಗಳು ಎಂಬುದಾಗಿ ಸ್ಮರಣೆಯನ್ನು ಮಾಡಬೇಕು. ಅದರಲ್ಲೂ ಕೂಡ ಶುಕ್ಲ ಯಜುರ್ವೇದ ಮತ್ತು ಕೃಷ್ಣ ಯಜುರ್ವೇದ ಎಂಬುದಾಗಿ ವಿಭಾಗಗಳನ್ನು ಮಾಡಿದ್ದಾರೆ. 101 ಶಾಖೆಗಳನ್ನು ಮಾಡಿದ್ದಾರೆ. ಸಾಮವೇದಕ್ಕೆ 1000 ಶಾಖೆಗಳನ್ನು ಮಾಡಿದ್ದಾರೆ ಎಂಬುದಾಗಿ ಹೇಳ್ತಾರೆ. ಅಥರ್ವವೇದಕ್ಕೆ 12 ಶಾಖೆಗಳನ್ನು ಮಾಡಿದ್ದಾರೆ ಎಂಬುದಾಗಿ ನಾವು ಸ್ಮರಣೆಯನ್ನು ಮಾಡಬೇಕು. ವೇದಗಳ ವಿಭಾಗವನ್ನು ಮಾಡಿ ಗುಣಪೂರ್ಣತ್ವವನ್ನು ತಿಳಿಸಿಕೊಳ್ಳುವಂತಹ ಈ ಶ್ರೀಮದ್ ಭಾಗವತ, ವೇದಗಳ ವಿಭಾಗದ ಸಾರವೇ ಶ್ರೀಮದ್ ಭಾಗವತ ಎಂಬುದಾಗಿ ತಿಳಿಸಿಕೊಟ್ಟಿದೆ. ವೇದ ವಿಧಾಂ ಶ್ರೇಷ್ಠೋ ಎಂಬುದಾಗಿ ವೇದಗಳ ವಿಭಾಗವನ್ನು ಮಾಡಿದಂತಹ ಮಹಾದವರು ಆದಿ ಮಧ್ಯ ಹಂತದಲ್ಲಿ ಸರ್ವೋತ್ತಮತ್ವವನ್ನು ತಿಳಿಸುವಂತಹ ಗ್ರಂಥ ಶ್ರೀಮದ್ ಭಾಗವತ ಎಂಬುದಾಗಿ ತಿಳಿಸಿಕೊಟ್ಟಿದ್ದಾರೆ. ಅಂತಹ ಶ್ರೇಷ್ಠವಾಗಿರುವಂತಹ ಗ್ರಂಥ ಅಂತ ಎಲ್ಲ ಋಷಿಗಳು ಕೂಡ ಸೂತಾಚಾರ್ಯರಿಗೆ ವಿಶೇಷ ವರ್ಣವನ್ನು ಕೊಟ್ಟಿದ್ದಾರೆ. ಪರಾಪರ ವಿಧೋ ವಿದುಹು ಎಂಬುದಾಗಿ ಪರಾಪರ ತತ್ವವನ್ನು ತಿಳಿದುಕೊಂಡಂತಹ ಮಹಾನುಭಾವರು ಸೂತಾಚಾರ್ಯರು ಎಂಬುದಾಗಿ ಸ್ಮರಣೆಯನ್ನು ಮಾಡಿದ್ದಾರೆ. ಅಂತಹ ಶ್ರೇಷ್ಠವಾಗಿರುವಂತಹ ಗ್ರಂಥ ಪ್ರಾರಂಭವನ್ನು ಮಾಡಬೇಕು ಎಂಬುದಾಗಿ ಶೌನಕರು ನಿರೂಪಣೆಯನ್ನು ಮಾಡ್ತಾರೆ. ಶೌನಕರ ಪ್ರಶ್ನೆಗಳು ಅದ್ಭುತವಾದದ್ದು. ಅನೇಕ ಪ್ರಶ್ನೆಗಳು 6 ಪ್ರಶ್ನೆಗಳನ್ನು ತಿಳಿಸಿಕೊಟ್ಟಿದ್ದಾರೆ. ಪ್ರಥಮ ಸ್ಕಂದದಲ್ಲಿ ಶ್ರೇಯಸ್ಸಾಧದ ಬಗ್ಗೆ ವಿವರಣೆಯನ್ನು ಮಾಡಿದ್ದಾರೆ. ಅಂತಹ ಮಹಾನುಭಾವರು ಪ್ರಶ್ನೆಯನ್ನು ತಿಳಿಸ್ತಾರೆ. ಅದು ನಾಳೆ ದಿವಸ ಹೇಳ್ತಾ ಶ್ರೀಕೃಷ್ಣಾರ್ಪಣಮಸ್ತು.